ಮತ್ತೆ ಹಿರಿಯ ನಾಗರಿಕರ ಹಿತರಕ್ಷಣಾ ಸಂಘದಿಂದ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೆಸಿದ್ದೀರಾ. ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರು ಬಂದು ಒಂದು ಮನಮುಟ್ಟರು ಮಾತಾಡಿದ್ರೆ ಹೇಳಿ ಸರ್ ಕಾರ್ಯಕ್ರಮದ ಬಗ್ಗೆ. ನಮ್ದು ಸಂಘ ಪ್ರಾರಂಭವಾಗಿ 5 ವರ್ಷ ಆಯ್ತು. ಈಗ ಸಂಘದ ಸಂಸ್ಥಾಪಕರು ಬಂದು ದಿವಂಗತರಾಗಿದ್ದಾರೆ, ವೆಂಕಟರೆಡ್ಡಿ ಅಂತ ಅಂದ್ಬಿಟ್ಟು. ಈಗ ಆ ಜಾಗಕ್ಕೆ ನಾನು ಅಧ್ಯಕ್ಷನಾಗಿದ್ದೀನಿ. 5 ವರ್ಷ ಪೂರ್ತಿಯಾಗಿ ನಡ್ಕೊಂಡ್ಬಂದು ಇವತ್ತು 5ನೇ ವರ್ಷದ ವಾರ್ಷಿಕೋತ್ಸವ ಮಾಡಿದ್ದೀವಿ. ನಮ್ಮ ಸಂಘದಲ್ಲಿ ಪ್ರತಿ ತಿಂಗಳು ಒಂದು ಆರೋಗ್ಯ ಶಿಬಿರ ಅಂತ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಯಾರಿದ್ದಾರೆ ನಮ್ಮ ಸಂಘದಲ್ಲಿ ಯಾರು ಸದಸ್ಯರಾಗಿದ್ದಾರೆ ಅವರಿಗೆ ನಾವು ಸದಸ್ಯರು ಮಾಡಿದಂಥವ್ರಿಗೆ ಬೇರೆಯವರು ಬರ್ತಾರೆ, ನಾವೇನು ಬೇಡನ್ನಲ್ಲ. ಆರೋಗ್ಯ ಶಿಬಿರ ನಡೆಸ್ತೀವಿ. ಜೊತೆಗೆ ಅವ್ರಿಗೆ ಮಕ್ಕಳು ಇವತ್ತಿನ ಮಕ್ಕಳು ಬಿಡುವಾಗಿರೋದಿಲ್ಲ, ಅವ್ರಿಗೆ ಸ್ಪಂದಿಸೋದಿಲ್ಲ. ಅವ್ರ ಪಾಡ್ಗೆ ಅವರು ಮೊಮ್ಮಕ್ಕಳ ನೋಡ್ಕೊಂಡಿರ್ಬೇಕು, ಮನೆ ಬಿಟ್ಟು ಬರೋಂಗಿಲ್ಲ ಜೈಲ್ ತರ. ಅವ್ರ ಮನೆ ಮಕ್ಕಳ ಹತ್ರ ಮಾತಾಡೋಕ್ಕೂ, ಅವ್ರಿಗೆ ಮನೆ ತಂದೆ ತಾಯಿ ಹತ್ರ ಮಾತಾಡೋಕ್ಕೂ ಸಮಯ ಇರಲ್ಲ ಅಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆದ್ರಿಂದ ಅವ್ರನ್ನ ಒಂದು ಪ್ರವಾಸ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಒಂದು ಸ್ವಂತ ಇದ್ರ ಮೇಲೆ ನಾವು ಶ್ರದ್ಧೆಯಿಂದ ಬಹಳ ಜವಾಬ್ದಾರಿಯಿಂದ ಅವ್ರನ್ನ ಕರ್ಕೊಂಡ್ ಬಿಡ್ತಾ ಇದ್ದೀವಿ. ಈ ತರ ಒಂದು ನಾವು ಮಾಡ್ತಾ ಇದೀವಿ. ಕೊರೋನಾ ಸಮಯದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳವರೆಲ್ಲ ಏನೋ ಒಂದು ಚುಚ್ಚುಮದ್ದು ಲಸಿಕೆಯನ್ನ ಕೊಡ್ತಾ ಇದ್ರು, ಅದು ನಾವ್ಯಾಕೆ ಮಾಡಬಾರ್ದು ಅಂತ ಅದನ್ನು ನಾವು ಮಾಡಿದೀವಿ. ನಿರಂತರವಾಗಿ ಒಂದು 10 ತಿಂಗಳು ಪ್ರತಿನಿತ್ಯ ಎಲ್ಲಾ ವಯಸ್ಸಾದವ್ರು ಇದ್ರೂನು ಯುವಕರು ಆ ಸಮಯದಲ್ಲಿ ಹೊರಗಡೆ ಬರೋದಕ್ಕೂ ಭಯ ಬೀಳ್ತಾ ಇದ್ರು, ಜನನೇ ಭಯ ಬೀಳ್ತಾ ಇದ್ರು. ಅಂತ ಸಮಯದಲ್ಲಿ ಒಳ್ಳೆ ಯುವಕರ ತರ ಪ್ರತಿನಿತ್ಯ ಕೆಲ್ಸಕ್ಕೆ ಬಂದಂಗೆ ಸರಿಯಾದ ಸಮಯಕ್ಕೆ ಬಂದು ಅಲ್ಲಿನ ಜನ ಕ್ಯೂನ ಕಂಟ್ರೋಲ್ ಮಾಡೋದಾಗ್ಲಿ, ಅದು ವ್ಯವಸ್ಥಿತವಾಗಿ ಅವ್ರನ್ನ ಕೂರ್ಸೋದು ಇಂಥದೆಲ್ಲ ಟೋಕನ್ ಕೊಡೋದು, ಈ ಒಂದು ವ್ಯವಸ್ಥೆನಲ್ಲಿ ಲಸಿಕೆ ಕೊಟ್ಟಿದ್ದೀವಿ. ಇದೆಲ್ಲ 10 ತಿಂಗಳು ನಡೆದಿದೆ. ಈ ತರ ಒಂದು ಕೆಲಸಗಳು ಮಾಡ್ಕೊಂಡು ನಮ್ಮ ಸಂಘದಲ್ಲಿ ಎಲ್ಲ ಹಿರಿಯ ನಾಗರಿಕರು ಪದಾಧಿಕಾರಿಗಳು ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ಅವರ ಒಂದು ಸಹಕಾರದಿಂದ ಅನೇಕ ದಾನಿಗಳಿಂದ ಈ ಸಂಘ ನಡ್ಕೊಂಡ್ ಬರ್ತಾ ಇದೆ ಸರ್. ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀವಿ. ತಾವು ದೊಡ್ಡವರಿದ್ದೀರಾ, ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಒಂದು ಡ್ಯಾನ್ಸ್ ಏನೋ ಒಂದು ಡೈಲಾಗ್ ವರ್ಕೊಂಡು ಮಾಡ್ಬಿಡ್ತಾರೆ. ನಿಮ್ಮ ಕಾರ್ಯಕ್ರಮದಲ್ಲಿ ಒಂದು ತೂಕವಾಗಿ ಅರ್ಥಪೂರ್ಣವಾಗಿ ಒಂದು ಹಿರಿಯರು ಅದರಲ್ಲಿ ಯೋಧರಿಗೆ ಸನ್ಮಾನ ಮಾಡಿದ್ದೀರಾ, ಭಾರಿ ಸಂತೋಷ ಪಟ್ಟಿದ್ದೀರಾ. ಆ ಹಿರಿಯರಿಗೆ ಒಂದು ಯೋಧರಿಗೆ ಒಂದು ಹಿತವಚನ ಹೇಳ್ಬಿಡಿ ಸರ್. ಎಲ್ಲ ಹಿರಿಯರು ಇವತ್ತು ಆರೋಗ್ಯ 50 ವರ್ಷ ದಾಟಿದ ಮೇಲೆ ಆರೋಗ್ಯ ಕೆಡೋದು ಮಾಮೂಲಿ ಆಗ್ಬಿಟ್ಟಿದೆ. ಅಂದ್ರೆ ನಾನು ಹಿರಿಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಗೆ ಏನೇ ಚಿಂತೆ ಇರ್ಲಿ, ಸ್ವಲ್ಪ ಹಿರಿಯರ ಜೊತೆ ಸ್ನೇಹಿತರ ಜೊತೆ ಒಡನಾಟ ಇಟ್ಕೊಂಡು ಸ್ವಲ್ಪ ವಾಕಿಂಗ್ ಮಾಡೋದು ಅಥವಾ ಬೇರೆ ಬೇರೆ ತರ ಚಟುವಟಿಕೆ ತೋರಿಸ್ಕೊಂಡ್ರೆ, ಇವಾಗ ನಾವೆಲ್ಲ ಈ ಚಟುವಟಿಕೆಗಳು ಇರೋದ್ರಿಂದ ನಮ್ಮಲ್ಲಿ ಇರೋರೆಲ್ಲ ಆರೋಗ್ಯವಾಗಿದ್ದಾರೆ. ಈ ತರ ಒಂದು ಚಟುವಟಿಕೆಗಳಲ್ಲಿ ತೊಡಸ್ಕೊಂಡು ಇರ್ಬೇಕು ಅಂತ ನಾನು ಹಿರಿಯರಿಗೆ ಹೇಳ್ಬೋದು. ಸರ್, ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಏನಾದ್ರು ಒಂದು 60 ವರ್ಷ 70 ವರ್ಷ ಮೇಲ್ಪಟ್ಟಿರೋರಿಗೆ ಇಂಥ ಹಿರಿಯರಿಗೆ ಏನಾದ್ರು ಒಂದು ಸವಲತ್ತು ಮಾಡಿಕೊಡೋ ತರ ಏನಾದ್ರು ನಿಮ್ ಕಡೆಯಿಂದ? ನಮ್ ಕಡೆಯಿಂದ ನಾವು ಅದು ಬೇಡಿಕೆ ಇಡ್ತಾ ಇದ್ದೀವಿ. ಇವತ್ತು ಸಂಸದರು ಬಂದಿಲ್ಲ. ಸಂಸದರು ಬಂದಿದ್ರೆ ಹಲವಾರು ಹಿರಿಯರ ಕೇಂದ್ರ ಸರ್ಕಾರದ ಹಿರಿಯರ ಒಂದು ಸೌಲಭ್ಯಗಳೇನಿದೆ ಅದನ್ನ ಕೇಳಿ ತಿಳ್ಕೊಂಡು ನಮ್ಮ ಕಡೆಯಿಂದ ನಮ್ಮ ಸಂಘದಿಂದ ಅದಕ್ಕೇನಾದ್ರು ಮಾಡಕ್ ಆಗತ್ತಾ ವ್ಯವಸ್ಥೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಮಾಡ್ಬೇಕು ಅಂದ್ಕೊಂಡಿದ್ವಿ. ಆದ್ರೆ ಇವತ್ತು ಸಂಸದರು ಬಂದಿಲ್ಲ, ಅದೊಂದು ವಿಷಯನ ಹೇಳಕ್ ಆಗ್ಲಿಲ್ಲ. ನಮ್ಮ ಶಾಸಕರು ಕೆಲವೆಲ್ಲ ನಮ್ಗೆ ಹಿರಿಯ ನಾಗರಿಕ ಏನೋ ಒಂದು ಅನುಕೂಲ ಮಾಡ್ಕೊಡ್ತಾರೆ. ಮುಂದೆ ಒಂದು ಸರ್ ಕಡೆ ವಿಚಾರ ಸರ್, ನೀವು ಶಾಸಕರಿಗೆ ಬೈರತಿ ಬಸವರಾಜ್ ಅವರನ್ನು ಮನವಿ ಪತ್ರ ಸಲ್ಲಿಸಿದ್ದೀರಾ. ನಿಮಾನ್ಸ್ ಹಾಸ್ಪಿಟಲ್ ಆಗೋದಾಗ್ಲಿ ಒಂದು ವಾಕಿಂಗ್ ಮಾಡ್ಬೋದು, ಅದ್ರ ಬಗ್ಗೆ ಒಂದು ಸೀರಿಯಸ್ ಆಗಿ ಆಕ್ಷನ್ ಯಾವ ತಗೋಬೋದು ಸರ್? ಅದು ನಾವು ಅದನ್ನ ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಕೊಟ್ಟಿದ್ದೀವಿ, ಹಾಗಾಗಿ ಅವ್ರನ್ನ ಭೇಟಿ ಮಾಡಿ ನಾವು ಕೊಟ್ಟಿರೋ ಮನವಿ ನಮ್ಮ ಬೇಡಿಕೆಗಳು ಏನಾಯ್ತು ಅಂತ ಕೇಳ್ತಾ ಇದ್ರೆ ಅದ್ರಲ್ಲಿ 1-2 ಆಗ್ಬೋದು. ಅವರು ಸಾಧ್ಯ ಆದ್ರೆ ಮಾಡುವಂತ ಶಾಸಕರೇ ನಮ್ಗೆ ಸಿಕ್ಕಿದ್ದಾರೆ. ಸಾಧ್ಯ ಆದ್ರೆ ಮಾಡೋದು, ಅವ್ರ ಕೈ ಮೀರಿ ಆಗದೆ ಇರೋಂಥದ್ದನ್ನ ನಾವು ಬಲವಂತ ಮಾಡಿ ಅಥವಾ ಒತ್ತಡ ತಂದು ಮಾಡೋದಕ್ಕೆ ಆಗೋದಿಲ್ಲ. ಆಗಂತದೆಲ್ಲ ಖಂಡಿತ ಮಾಡ್ತಾರೆ.